ನಾವು ಹಾಂ ಸರ್ ನೋಡಿದ್ರಿ, ತುಂಬ ಖುಷಿ ಆಯಿತು ಸರ್ ನೋಡಿದ್ರಿ. ನಮ್ಮ ಮೆಚ್ಚಿನ ನಟ ಕಿಚ್ಚದ ಕನ್ನಡಿಗನ ಕಿಚ್ಚನ ಅಭಿಮಾನಿ ನಾನು, ಕಿಚ್ಚ ಸುದೀಪ್ ಅವರ ಅಭಿಮಾನಿ. ಇನ್ನೊಂದು ಮೂವಿ ನೋಡಿದ್ರಿ, ಸಖತ್ತಾಗಿತ್ತು, ಅಲ್ಟಿಮೇಟ್ ಗುರು ಮೂವಿ ಮಾತ್ರ ಅಲ್ಟಿಮೇಟ್. ಅವ್ರ ಆ್ಯಕ್ಷನು ರಿಯಾಕ್ಷನು ಫೈಟು, ಇನ್ನೊಂದು ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನೋದು ಇದೆಯಲ್ಲ ಸೀನ್, ಅರ್ಧ ಮಾತ್ರ ಕರ್ರಬ್ ಸೈಕು, ಹೇಳಕ್ಕಾಗಲ್ಲ ಹಂಗಿದೆ. ಇನ್ನೊಂದು ಡೈಲಾಗ್ ಹೇಳ, ರಾವಣ ನೋಡಿಯಕ್ಕೆ ರಾಮ ಯೂಸ್ ಮಾಡ್ತಾನೆ ಬಿಲ್ಲು ಬೇಡ, ರಾವಣ ನೋಡಿಯಕ್ಕೆ ರಾಮ ಯೂಸ್ ಮಾಡ್ತಾನೆ ಬಿಲ್ಲು ಬೇಡ, ಬಂದಿದ್ದ ನಮ್ಮ ದಿವಿಲನ ಜೊತೆ ದುಡ್ಡಿಲ್ಲ ಅಂದ್ರೆ ಕಾಸ ತಮ್ಮ ಹೇಳ್ತಾರ ಧನ್ವೀರ್ಗೆ, ಜೊತೆ ದುಡ್ಡಿಲ್ಲ ಅಂದ್ರೆ ಕಾಸ ತಮ್ಮ ಅಂತ ಹೇಳ್ತಾರ ಧನ್ವೀರ್ಗೆ, ಅವರೇ ನಮ್ಮ ದಾಸಣ್ಣ. ಇವಾಗಿರೋದು ಕ್ರೇಜ್ ನೋಡ್ರ ಚಂಡು, ಇವಾಗಿರೋದು ಕ್ರೇಜ್ ನೋಡ್ರ ಚಂಡು, ಇಲ್ಲಿ ಬಂದಿರೋದು ಡಿವಾ ಸಬ್ರ ನಮ್ಮ ಕರ್ನಾಟಕಕ್ಕೆ ಗಾಡು. ಸರ್ ಒಂದೇ ಖುಷಿ ಆಗುತ್ತೆ ಸರ್. ಸುದೀಪ್ ನಂಗೆ ನೆಚ್ಚಿನ ಸುದೀಪ್ ಅಂತ ಹೇಳ್ತೀರಾ? ಹಾಂ ಸರ್. ಸಿನಿಮಾ ನೋಡ್ತೀರಾ? ಇತ್ತೀಚಿನ ಫ್ಯಾನ್ಸ್ ವಾರ್, ಸೋಷಿಯಲ್ ಸರ್ ಫ್ಯಾನ್ಸ್ ವಾರ್ ಏನಂದ್ರೆ ಮೊನ್ನೆ ಕಮೆಂಟ್ಗಳು ಯಾಕೆ ಮೊನ್ನೆ 2 ದಿವಸದಿಂದ ನೋಡಿದೆ ಸರ್. ಯಾವನೋ ಹೇಳ್ದ 45 ಬರಲಿ ಮಾರ್ಕೆ ಬರಲಿ ಯಾವನ್ನೇ ಬರಲಿ ಅಂತ, ಯಾವನ್ನೇ ಅಲ್ಲೋ ಕಣಕ್ಕಂದ ಇಲ್ಲಿ ಬಂದಿದ್ದೀವಿ ನೋಡ್ಬಾರಕ್ಕಂದ. ನಾವು ಸುದೀಪ್ ಅಭಿಮಾನಿ, ನಮಗೂ ಖುಷಿ ಇದೆ, ಬಂದು ನೋಡಕ್ಕೆ ಬಂದಿದ್ದೀವಿ. ನೋಡೋ ನಿನ್ನ ಮನಸ್ಸಲ್ಲಿ ಇದೆಯಾ ಅದನ್ನ ಅಲ್ಲೇ ಇಟ್ಕೊ, ಆಚೆ ಕಡೆ ತೋರಿಸ್ಬೇಡ. ಆಮೇಲೆ ನೀನು ಆಚೆ ಕಡೆ ನನ್ನ ತೋರಿಸಿದ್ರೆ ರೋಡಲ್ಲಿ ಓಡಾಡೋದು ಕಷ್ಟ, ಆಚೆ ಕಡೆ ಓಡಾಡಿದ್ರೆ ರೋಡಲ್ಲಿ ಓಡಾಡೋದು ಕಷ್ಟ. ಅವನು ಮಧ್ಯಾಹ್ನನೇ ಯಾವಾಗ ಹೇಳಿದ ಡೈಲಾಗು, ತಿರ್ಗಾ ಮಾರೋ ದಿವಸ ಮಾರ್ನಿಂಗೆ ಸಾರಿ ಅಂತ ಕೇಳೋಣ. ಇವೆಲ್ಲ ಬೇಕಾ? ಸಾರಿ ಅಂತ ಕೇಳಬೇಕಾ ನೀನು? ಮೀಸೆ ಇಲ್ದಿರೋರು ಕಂದಗಳೆಲ್ಲ ಬಚ್ಚವಾಗಿ ಏನೇನೋ ಮಾತಾಡ್ತಾರೆ, ಅವೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ, ಸರಿ ಇರಲ್ಲ. ಯಾಕಂದರೆ ನಮ್ಮ ಬಾಸ್ ಹೇಳೋರು ಒಂದೇ ಒಂದು ಮಾತು, ನಮ್ಮ ಮಾತ್ರ ಬೇಡ, ನಾವು ಸರಿ ಇಲ್ಲ, ನಮ್ಮ ಹತ್ರ ಬೇಡ. ಕೆಲವೊಂದು ಹೇಳ್ತಿಲ್ಲಕ್ಕಂತ ಪ್ರಾಣಿಗಳು ಹುಟ್ಟಿರ್ತಾವೆ ಸರ್, ನಮ್ಮ ಬಾಸ್ ಹೇಳಿರೋ ಮಾತೆ. ಅವು ಹೇಳ್ತಿನ್ನ ಕೆಲಸನೇ ಮಾಡ್ಕೊಂಡು ಹೋಗಿರಲಿ, ನಾವು ಅನ್ನ ಉಣ್ಕೊಂಡೇ ಕೆಲಸ ಮಾಡ್ತೀರಿ. ಯಾಕಂದರೆ ಇದು ಡಿ ಬಾಸ್ದು. ಯಾಕಂದರೆ ನಾನು ಡಿ ಬಾಸ್ ಹೆವಿ ಸ್ಟೈಲು ಗುರು. ಏನಂದರೆ ಯಾರ ಜೊತೆ ಒಂದು ಹೆಣ್ಮಕ್ಳಿಗೆ ಮಾತಾಡ್ಬೇಕಂದ್ರೆ ಡಿ ಬಾಸ್ ಸ್ಟೈಲಲ್ಲೇ ಮಾತಾಡ್ತೀನಿ. ಇನ್ನೊಂದು ಇನ್ಸ್ಟಾಗ್ರಾಮ್ ಹಿಂಗೆ ನಡ್ಕೊಂಬರೋ ವಾಕ್ ಸ್ಟೈಲ್ ಇದ್ರು ಕೂಡ ಡಿ ಬಾಸ್ದೇ ಎಲ್ಲ ಫಾಲೋ ಮಾಡ್ತೀರಿ. ಯಾಕಂದರೆ ಡಿ ಬಾಸ್ ಅಂದರೆ ನಮಗೂ ಅಷ್ಟೇ ಇಷ್ಟನೇ, ಸುದೀಪ್ ಅಂದರೂ ಅಷ್ಟೇ ಇಷ್ಟ, ಪುನೀತ್ ಅಂದರೂ ಇಷ್ಟ, ಆಮೇಲೆ ಸೂರಜ್ ಕುಮಾರ್ ಅಂದರೂ ಇಷ್ಟ ಕೂಡ. ಮೊನ್ನೆ ಎಲ್ಲ ಹೋಗ್ಬೇಕಾದ್ರೆ ದರ್ಶನ್ ಅವ್ರ ಮಗ ಬಂದು ಸೂರಜ್ ಕುಮಾರ್ ಸರ್ನ ಮಾತಾಡ್ತಾರೆ. ಬಟ್ ಅದಕ್ಕೂ ಸುಮಾರು ಕಮೆಂಟ್ಗಳು ಹಾಕಿದ್ರು ಕೆಲವೊಬ್ಬರು. ದರ್ಶನ್ ಮಗನ ಮುಂದೆ ನಟ ಸೂರಜ್ ಕುಮಾರ್ ಅವ್ರು ತಲೆ ತೆಗ್ಸಿ ಮಾತಾಡಿದ್ರು, ಇಲ್ಲ ಕೈ ಎದೆ ಕೊಟ್ಕೊಂಡು ಮಾತಾಡಿದ್ರು ಅಂತ. ಒಬ್ಬರು ಅವ್ರು ಏನಪ್ಪ ಅಂತಂದರೆ ದರ್ಶನ್ ಮಗ ಅಂತ ಗೌರವ ಕೊಟ್ಟು ಮಾತಾಡಿದ್ದಾರೆ, ಇಲ್ಲ ಅಂದರೆ ಅವ್ರು ಮಾತಾಡೋರೇ ಅಲ್ಲ. ಯಾಕಂದರೆ ಅವರು ಅಲ್ಲಿದ್ದಾರೆ, ಸೂರಜ್ ಕುಮಾರ್ ಅವ್ರು ಅಲ್ಲೇ ಇರ್ತಾರೆ. ಇವ್ರು ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅವ್ರು ಅಲ್ಲಲ್ಲಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬರು ಇದೇ ದರ್ಶನ್ ಸುದೀಪು, ಈಗ ಇನ್ನೊಂದು ಧ್ರುವ ಸರ್ಜೆ ಅಷ್ಟು ಸಾರು ಎಲ್ಲರೂ ಬಾಯಲ್ಲಿ ಕೇಳ್ರಿ, ಯಾರೇ ಮಾತಾಡಿದ್ರು ಶಿವಣ್ಣ ಅವ್ರ ಅಣ್ಣ ಅಂತಲೇ ಮಾತಾಡ್ತಾರೆ. ಅಣ್ಣವ್ರ ಬಗ್ಗೆ ಅಣ್ಣವ್ರ ಥರನೇ ಮಾತಾಡಿ, ಯಾವುದೇ ಕಾಂಜಿ ಪಿಂಜಿ ಥರ ಮಾತಾಡೋಕೆ ಹೋಗ್ಬೇಡಿ. ಇದ್ರೊಳಗೆ ಹೇಳ್ಬೇಕಾದ್ರೇನು ಅವ್ರವ್ರು ಚೆನ್ನಾಗೇ ಇದ್ದಾರೆ, ನಿಮ್ಮ ಫಾಲೋ ಲೈಕ್ಗೋಸ್ಕರ ನೀವು ಬೆಳೆ ಬೇಯಿಸ್ಕೋಕೆ ಹೋಗಬೇಡಿ. ಇದೊಂದು ಮಾತ್ರ ಹೇಳ್ತೀನಿ, ಫ್ಯಾನ್ಸ್ ವಾರ್, ಕಮೆಂಟು, ಸೋಷಿಯಲ್ ಮೀಡಿಯಾ, ಸುಮ್ಮನೆ ಸರ್ ಫಾಲೋವರ್ಸ್ ಅವರು ಕೆಲವೊಂದು ಫೇಮಸ್ ಆಗ್ಬೇಕು ಅನ್ಕೊಂಡಿದ್ದಾರೆ ಸರ್. ಫಾಲೋವರ್ಸ್ ಇನ್ನೊಂದು ಅಲ್ಲಿ ದರ್ಶನ್ ಡಿಪ್ ಇಟ್ಕೊಂಡು ಬೇರೆಯವ್ರು ಕಮೆಂಟ್ ಹಾಕ್ತಾರೆ, ಇಲ್ಲ ಸುದೀಪ್ ಡಿಪ್ ಇಟ್ಕೊಂಡು ಬೇರೆಯವ್ರು ಕಮೆಂಟ್ ಹಾಕ್ತಾರೆ. ಅದು ಬಿಟ್ಟರೆ ಸೂರಜ್ ಕುಮಾರ್ ಡಿಪ್ ಇಟ್ಕೊಂಡು ಬೇರೆಯವ್ರಿಗೆ ಅವ್ರ ಕಮೆಂಟು ಇವ್ರ ಕಮೆಂಟ್. ಅವ್ರು ಯಾರು ಧ್ರುವ ಸರ್ಜನ್ ಅಭಿಮಾನಿಗಳು ಆಗಲ್ಲ, ಧ್ರುವ ಸರ್ಜನು ಆಗಲ್ಲ, ಆಮೇಲೆ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಲ್ಲ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಒಬ್ಬರೇ ಪರಮಾತ್ಮ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪುಣ್ಯಾತ್ಮ ನಮ್ಮ ಡಿ ಬಾಸು. ಇದನ್ನ ಅರ್ಥ ಮಾಡ್ಕೊಳ್ಳಿ ಮೊದಲು. ಏನಪ್ಪ ಅಂತಂದ್ರೆ ಅಷ್ಟೇ ಖುಷಿಯಿಂದ ನೋಡೋಣ. ಇವಾಗ ಅಬ್ಬು ಸರ್ ಇಲ್ಲ ನಮಗೆ ರೀರಿಲೀಸ್ಗೆ ಅವ್ರ ಮೂವಿ ಹಾಕ್ತಾರೆ, ಬರ್ತೀವಿ, ಅದನ್ನು ನೋಡ್ತೀವಿ. ಮೊನ್ನೆ ಯಾವುದೋ ಹಾಕಿದ್ರಲ್ಲ ಜಾಕಿ ಅವ್ರ ಮೂವಿಗೆ ಬರ್ಡೇಗೆ ಯಾವುದು, ಅವಾಗೂ ಕೂಡ ಬಂದು ಅಷ್ಟೇ ಖುಷಿಯಿಂದ ನೋಡ್ಕಿ ಬಿಟ್ಟು ಹೋದ್ರೆ. ಇವೆಲ್ಲ ನಿಮ್ಗೆ ಗೊತ್ತಾ? ಯಾಕೆ ಮಾಡ್ತೀರಾ ಫ್ಯಾನ್ಸ್ ಫಾರ್? ಮಾಡಕ್ಕೆ ಹೋಗ್ಬೇಡ್ರಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಪುನೀತ್ ಸರ್ ಇಲ್ಲ, ಇವಾಗ ದರ್ಶನ್ ಸರ್ ಒಳಗೆ ಹೋಗಿದ್ದಾರೆ. ಯಾಕೆ ಉಳಿಬೇಕಾ? ಕನ್ನಡ ಇಂಡಸ್ಟ್ರಿ ಎಲ್ಲ ಬಿದ್ದೋಗ್ಬೇಕಾ? ಬೇರೆ ರಾಜ್ಯಗಳು ಮೂವಿ ಬಂದು ಕೊಳ್ಳೆ ಹೊಡ್ಕೊಂಡು ಅಷ್ಟು ಬುದ್ಧಿ ಇಲ್ಲ ಏನ್ರಲ್ಲ ನಿಮಗೆ? ಸುಮ್ಮನೆ ಕಿತ್ತಾಡ್ತಿರಲ್ಲ, ಏನರ ಸಿಗುತ್ತೆ ನಿಮಗೆ? ಕ್ಯಾಮ್ರಾ ಕಂಡ ತಕ್ಷಣ ಎಲ್ಲ ಫೇಮಸ್ ಆಗೋದಕ್ಕೆ ಇದನ್ನು ಸರ್ ಇದರಲ್ಲಿ 45 ಬರಲಿ ಅಪೋಸಿಟ್ ಸುಮ್ಮನೆ ನಮ್ಮದು ಹೈಲೈಟ್ ಮಾಡ್ತಾರೆ. ದರ್ಶನ್ ಸರ್ ಹೆಸರು ಇದ್ರೆ, ಪುನೀತ್ ಸರ್ ಹೆಸರು ಸುಮ್ಮನೆ ಯಾಕೆ ನಿಮಗೆ ಪಾಯಿಂಟು ಏನಪ್ಪ ಅಂತಂದ್ರೆ ಇಲ್ಲೇ ಒಂದು ಥಿಯೇಟ್ರ್ ಇದೆ, ಇಲ್ಲಿ ನಮ್ಮ ಡಿವಿಲ್ ಇದೆ. ಆ ಕಡೆ ನೋಡಿ ಯಾವ ಮೂವಿ ಇದೆ ತೆಲುಗು, ನಮ್ಮ ಕನ್ನಡದಲ್ಲಿ. ಇದು ನಮ್ಮ ಕರ್ನಾಟಕನೇ, ನೀವು ನಮ್ಮ ಕನ್ನಡದಲ್ಲೇ ಇದ್ರೆ ನಾವು ಇಲ್ಲೇ ಇದೀವಿ ಪ್ರೆಸೆಂಟ್ ಇಲ್ಲೇ. ಆ್ಯಕ್ಚುಲಿ ನೋಡಿ ಇಲ್ಲೇ ಪಕ್ಕದಲ್ಲಿ ಯಾವ್ದು ಹಾಕಿದ್ರೆ ಒಂದ್ಸತಿ ತೋರಿಸಿ ಸರ್ ಪೋಸ್ಟ್ರು. ಯಾವುದಿದೆ ತೆಲುಗು ಬೇಕಾದ್ರೆ ನಮ್ಗೆ ನೋಡೋಣ. ಮೊದಲು ನಾವು ಯಾವುದಕ್ಕೆ ಟೈಮ್ ಕೊಡ್ಬೇಕು? ನಮ್ಮ ಕನ್ನಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.